ಲಕ್, ಅದೃಷ್ಟ. ಅದೃಷ್ಟ ಹೇಗಿರ್ತದೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೃಷ್ಟ ಅನ್ನುವಂತಹದ್ದು ದೇವರು ಕೊಡುವಂತಹದ್ದು. ನನಗೆ ಒಳ್ಳೇದಾಗ್ತದೆಯೋ ಕೆಟ್ಟದ್ದಾಗ್ತದೆಯೋ, ನಾನು ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೇನೆ ನಮಗೆ ಯಾವುದು ಸಹ ಗೊತ್ತಿಲ್ಲ. ಅದೃಷ್ಟದ ಮೇಲೆ ನಾವು ನಂಬಿಕೆಯನ್ನ ಇಟ್ಟುಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ನಮ್ ಗ್ರಹಚಾರಕ್ಕೆ ನಾಳೆ ದಿವಸ ಇರುವಂತಹದ್ದು ಗಣಿತ ಪರೀಕ್ಷೆ, ಅಪ್ಪಿ ತಪ್ಪಿ ಟೆಂಟೇಟಿವ್ ಟೈಮ್ ಟೇಬಲ್ ನಲ್ಲಿ ಅದೇ ದಿವಸ ಸೈನ್ಸ್ ಪರೀಕ್ಷೆ ಅಂತ ಹಾಕಿದ್ರು. ನಾವು ಟೆಂಟೇಟಿವ್ ಟೇಬಲ್ ಅನ್ನ ನೋಡಿರ್ತೇವೆ. ಫೈನಲ್ ಎಕ್ಸಾಮಿನ ದಿವಸ ಗಣಿತ ಇರತ್ತೆ, ಟೆಂಟೇಟಿವ್ ಅಲ್ಲಿ ಸೈನ್ಸ್ ಇರತ್ತೆ. ನಾವು ಸೈನ್ಸ್ ಅಲ್ಲಿ 100 ತೆಗಿಬೇಕು ಅಂತ ಓದ್ತೇವೆ. ಎಕ್ಸಾಮ್ ಹಾಲಿಗೆ ಹೋಗ್ತೇವೆ. 10 ಗಂಟೆಗೆ ಬೆಲ್ ಆಯ್ತು, ಇನ್ವಿಜಿಲೇಟರ್ ಬರ್ತಾರೆ, ಕ್ವೆಶ್ಚನ್ ಪೇಪರ್ ತೆಗಿತಾರೆ. ಲುಪ್ ಡುಪ್ ಜಾಸ್ತಿ ಆಗ್ತಾ ಹೋಯ್ತು. ಕ್ವೆಶ್ಚನ್ ಪೇಪರ್ ಇನ್ನೇನು ನಮ್ಮ ಕೈಗೆ ಬಂತು, ನಾನು ಬೆಳಕು ಎಂದರೇನು ಅನ್ನುವುದನ್ನ ಡಿಫೈನ್ ಮಾಡಬೇಕು ಅಂತ ಪೆನ್ ತೆಗಿಬೇಕಾಗಿದ್ರೆ, ಫಸ್ಟ್ ಕ್ವೆಶ್ಚನ್ a - b the whole square is equal to. ಒಂದು ಪ್ರಶ್ನೆ ಸುಲಭ ಇತ್ತು, ಬರೀಬಹುದು. ಎರಡನೇ ಪ್ರಶ್ನೆ ಸೆಟ್ಸ್ ಇಂದ ಬಂತು ಅಂತಾದ್ರೆ ಇದು 1 to 1 ಫಂಕ್ಷನ್, ಆನ್ ಟು ಫಂಕ್ಷನ್ ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಓದಿದ್ದು ಸೈನ್ಸ್ ಅನ್ನ. ಅದೃಷ್ಟವನ್ನ ನಂಬಿಕೊಂಡು ಕೂತ್ಕೊಂಡ್ರೆ ಬದುಕಿನಲ್ಲಿ ಯಾವುದೂ ಸಹ ಸಾಧ್ಯ ಇಲ್ಲ. ಮಿರಾಕಲ್. ನಾನೆಲ್ಲ ಚಿಕ್ಕದಿರ್ಬೇಕಾಗಿದ್ರೆ ಡಿ ನ್ಯಾಷನಲ್ ಅಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು, ಸಂಜುನ ಮ್ಯಾಜಿಕ್ ಪೆನ್ಸಿಲ್ ಅಂತ. ಸಂಜು ಅಂತ ಒಬ್ಬ ಹುಡುಗ ಇರ್ತಾನೆ, ಅವನಿಗೊಂದು ಮ್ಯಾಜಿಕ್ ಪೆನ್ಸಿಲ್ ಸಿಗತ್ತೆ. ಆ ಪೆನ್ಸಿಲ್ ನಲ್ಲಿ ಅವನೇನ್ ಚಿತ್ರ ಮಾಡ್ತಾನೆ, ಅಪ್ರಕಡಪ್ರ ಜುಮ್ ಅಂತ ಹೇಳಿದ್ರೆ ಅಲ್ಲೊಂದು ಸೃಷ್ಟಿ ಆಗ್ತಾ ಇತ್ತು. ಮಿರಾಕಲ್, ಜಾದು. ನೀವೇನಾದ್ರೂ ಹೋಗಿ ಅಲ್ಲಿ ಕೂತ್ಕೊಂಡು ಬರೀತೀರಿ, ಯಾವ ಕ್ವೆಶ್ಚನ್ ಪೇಪರ್ ಬಂದ್ರು ನನ್ನಲ್ಲೊಂದು ಮ್ಯಾಜಿಕ್ ಪೆನ್ ಇದೆ, ಮ್ಯಾಜಿಕ್ ಪೆನ್ ಅಲ್ಲಿ ನಾನು ಸೈನ್ಸ್ ಬರಲಿ ಮ್ಯಾಥ್ಸ್ ಬರಲಿ, ಆ ಪೆನ್ ಕೊಟ್ಟಂತಹ ಪ್ರಶ್ನೆಗೆ ಉತ್ತರವನ್ನ ಬರೀತದೆ. ನಾನು ಸುಮ್ಮನೆ ಅದರಲ್ಲೊಂದು ಲೈನ್ ಹಾಕಿ ಅಪ್ರಕಡಬ್ರ ಅಂತ ಹೇಳಿದ್ರೆ ಸಾಕು ಅನ್ನುವಂತಹ ಆಲೋಚನೆ ಯಾವತ್ತಾದ್ರೂ ನಮ್ಮ ಬದುಕಿನಲ್ಲಿ ನಡಿಲಿಕ್ಕಿದೆಯಾ? ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಅನ್ನುವಂತಹದ್ದು ನಡಿಲಿಕ್ಕಿದೆಯಾ? ಇಲ್ಲ. ಹಾರ್ಡ್ ವರ್ಕ್. ಕೆಲವೊಂದ್ಸತಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೇವೆ, ಕಷ್ಟಪಟ್ಟು ಓದ್ತೇವೆ, ಬರೀತೇವೆ, ಬರ್ದು ಕಲಿತೇವೆ. ಆದ್ರೂ ಸಹ ಎಕ್ಸಾಮ್ ನಲ್ಲಿ ನಮ್ಗೆ ಮುಂದೆ ಬರ್ಲಿಕ್ಕಾಗೋದಿಲ್ಲ. ಹಾಗಾಗಿ ಬದುಕಿನಲ್ಲಿ ಯಶಸ್ಸು ಬೇಕು ಅಂತಿದ್ರೆ ಲಕ್ ಎಲ್ಲೋ 1% ಕೆಲಸ ಮಾಡುತ್ತೆ, ಮಿರಾಕಲ್ ಎಲ್ಲೋ 2% ಕೆಲಸ ಮಾಡುತ್ತೆ, ಹಾರ್ಡ್ ವರ್ಕ್ ಎಲ್ಲೋ 10% ಕೆಲಸ ಮಾಡುತ್ತೆ. ಆದರೆ ಬದುಕಿನಲ್ಲಿ ನಾನು ಗೆಲ್ಲಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹದ್ದೇನು ಅಂತ ಹೇಳಿದರೆ ಐ ಕ್ಯಾನ್ ಅನ್ನುವಂತಹ ಆಟಿಟ್ಯೂಡ್, ದೃಷ್ಟಿಕೋನ. ವಾಟ್ ಎವರ್ ಕಮ್ಸ್ ಲೆಟ್ ಇಟ್ ಕಮ್. ಏನೇ ಬಂದ್ರೂ ತೊಂದರೆ ಇಲ್ಲ, ನಾನೆಲ್ಲವನ್ನು ಸಾಧಿಸಬಲ್ಲೆ ಅನ್ನುವಂತಹ ಒಂದು ದೃಷ್ಟಿಕೋನ ನನ್ನಲ್ಲಿದೆ ಅಂತಾದರೆ ನನಗೂ ಸಹ ಸಮುದ್ರವನ್ನ ಸಮುದ್ರೋಲ್ಲಂಘನೆ ಮಾಡಿ ಲಂಕೆಗೆ ಹಾರುವಂತಹ ಶಕ್ತಿ ಇದೆ ಅನ್ನುವಂತಹ ಆಲೋಚನೆಯನ್ನ ನಾವಿವತ್ತು ಮಾಡಬೇಕಾಗಿದೆ. ಸುಮ್ಮನೆ ಹನುಮಂತ ನಮಗೆ ಹೀರೋ ಅಂತ ಅನ್ನಿಸುವುದಿಲ್ಲ. ಸುಮ್ಮನೆ ರಾಮನನ್ನ ಭಕ್ತನ ದಾಸ ಅಂತ ನಾವು ಹೇಳುವುದಿಲ್ಲ. ಎಲ್ಲ ದೇವರಿಗೆ ಮನುಷ್ಯರು ದಾಸನಾದರೆ ಹನುಮಂತನನ್ನ ಸ್ನೇಹಿತ ಅಂತ ಹೇಳಿಕೊಂಡು ರಾಮ ಪ್ರೀತಿಯಿಂದ ಅಪ್ಪಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಐ ಕ್ಯಾನ್ ಅನ್ನುವಂತಹ ಅವನ ಆಟಿಟ್ಯೂಡ್. 100 ಯೋಜನ ದೂರ ಇರುವಂತಹ ಲಂಕೆಯನ್ನ ಭಾರತದಲ್ಲಿ ಕುಳಿತುಕೊಂಡು ಹಾರಬೇಕು ಅಂತ ಹೇಳ್ಕೊಂಡು ಆಲೋಚನೆ ಬರಬೇಕಾಗಿದ್ರೆ ಹನುಮಂತ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತಿದ್ನಂತೆ. 100 ಯೋಜನ ಹಾರಬೇಕು, ಅಷ್ಟು ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾದ್ರೂ ಸಮುದ್ರದಲ್ಲಿ ಮಧ್ಯದಲ್ಲಿ ಏನಾದ್ರು ನಾನು ಬಿದ್ದು ಹೋದರೆ ಅಂತ ಸುಮ್ಮನೆ ಕೂತಿದ್ದ. ಜೊತೆಯಲ್ಲಿದ್ದಂತಹ ಎಲ್ಲ ಕೋತಿಗಳು, ವಾನರ ಸೈನ್ಯ ಯಾರು ಹೋಗುವಂತದ್ದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರಬೇಕಾಗಿದ್ರೆ ಜಾಂಬವಂತ ಅನ್ನುವಂತಹ ಗುರು ಬಂದು ಹನುಮಂತನಿಗೆ ಹೇಳ್ತಾನಂತೆ, ಹನುಮಂತ, ನೀನಲ್ಲದೆ ಮತ್ಯಾರಿಂದಲೂ ಸಹ ಈ 100 ಯೋಜನ ಸಮುದ್ರವನ್ನ ದಾಟಿ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹನುಮಂತ, ನಿನ್ನ ಒಳಗಡೆ ಆ ಶಕ್ತಿ ಇದೆ, ನೀನು ಸುಮ್ಮನೆ ಕೂತರೆ ಮಾತ್ರ ಒಬ್ಬ ಕಪಿ. ನಿನ್ನ ಒಳಗಡೆ ಇರುವಂತಹ ಶಕ್ತಿಯನ್ನ ನೀನು ಮೀರಿ ನಿಲ್ತಿ ಅಂತಾದರೆ ರಾಮ 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 ಅನ್ನುವಂತಹ ಮಂತ್ರದ ಮೂಲಕ ನಿನ್ನ ಶಕ್ತಿಯನ್ನ ಅನಂತವಾಗಿ ನೀನು ವ್ಯಾಪಿಸಿಕೊಳ್ಳುತ್ತಿ ಅಂತಾದರೆ ನೀನು ಸಮುದ್ರವನ್ನ ದಾಟಿ ಸೀತಾಮಾತೆಯನ್ನ ಕಂಡು ಬರುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ಹನುಮಂತನಿಗೆ ಗುರುಗಳು ಆಜ್ಞೆಯನ್ನ ಕೊಡ್ತಾರೆ. ಇವತ್ತೆಲ್ಲೋ ಒಂದು ಕಡೆಯಲ್ಲಿ
ಪರೀಕ್ಷೆಯನ್ನ ಬರೆಯುವಂತಹ ನಾವುಗಳು ಸಹ ಹನುಮಂತರು. ನಮ್ಮ ಒಳಗಡೆ ಏನ್ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ ನಾವು ಶಾಲೆಗೆ ಸೇರ್ಬೇಕಾಗಿದ್ರೆ. ಬಟ್ ನಮಗೆ ಸಿಗುವಂತಹ ಅಧ್ಯಾಪಕರುಗಳು ನಮಗೆ ಪ್ರತಿನಿತ್ಯ ಹೇಳ್ತಾರೆ, ನಿನ್ನಲ್ಲಿ ಶಕ್ತಿ ಇದೆ, ಆ ಶಕ್ತಿಯನ್ನ ನೀನು ಉಪಯೋಗಿಸಿಕೊಳ್ಬೇಕು, ಆ ಶಕ್ತಿಯನ್ನ ಉಪಯೋಗಿಸಿಕೊಂಡು ನೀನು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಮೊದಲನೆಯ ಬಾರಿಗೆ ನಾವು ಶಾಲೆಯ ಒಳಗಡೆ ಎಂಟರ್ ಆಗಬೇಕಾಗಿದ್ರೆ ನಮ್ಮ ಟೀಚರ್ ಹೇಳ್ತಾರೆ, 10 ವರ್ಷಗಳ ಕಾಲ ನಿರಂತರವಾಗಿ ಟೀಚರ್ ಶಾಲೆಗಳಲ್ಲಿ ಬೋಧನೆ ಮಾಡಿದ್ರೆ ಮನೇಲಿ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಸಾಧನೆ ಸಾಧ್ಯ ಇದೆ, ಸಾಧನೆ ಸಾಧ್ಯ ಇದೆ, ಸಾಧನೆ ಸಾಧ್ಯ ಇದೆ ಅಂತ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.